ಇದು ಡ್ರೋನ್ ಪ್ರತಾಪ್ ಈಗ ಕುಸಿದು ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಸದ್ಯ ತೀವ್ರವಾದ ಜ್ವರ ಕಾಣಿಸಿಕೊಂಡಿದ್ದರಿಂದ ಈಗ ಮನೆಗೆ ಆಂಬುಲೆನ್ಸ್ ಕೂಡ ಈಗ ಕಳಿಸಲಾಗಿದೆ. ಈಗ ಆಂಬುಲೆನ್ಸ್ ಮೂಲಕ ಈಗ ಪ್ರತಾಪ್ ಅವರನ್ನು ಈಗ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗಿದೆ. ಸದ್ಯ ಈಗ ಡ್ರೋನ್ ಪ್ರತಾಪ್ ಇನ್ನೇನು ಕೊನೆಯ ತುದಿಗೆ ಬಂದಿದ್ದಾರೆ, ಗೆಲುವಿನ ಹಂತಕ್ಕೆ ಕೂಡ ಬಂದಿದ್ದಾರೆ. ಇಡೀ ಮನೆಯವರೆಲ್ಲರೂ ಕೂಡ ಪ್ರತಾಪನ ಸೋಲಿಸಬೇಕು ಅಂತ ಒಂದು ಹಠ ಕೂಡ ತೊಟ್ಟಿದ್ರು. ಅದರಂತೆ ಕ್ಯಾಪ್ಟನ್ಸಿಯಿಂದ ಕೂಡ ದೂರ ಇಟ್ಟು ನಾಮಿನೇಟ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಹೀಗೆ ಇರಬೇಕಾದ್ರೆ ಇನ್ನು ಅದೇ ಯೋಚನೆಯಲ್ಲಿದ್ದಂಥ ಪ್ರತಾಪ್ ತುಂಬಾ ಯೋಚನೆಯನ್ನು ಮಾಡಿದ್ದಾನೆ. ಇದರಿಂದ ಈಗ ತೀವ್ರವಾಗಿ ಜ್ವರ ಕೂಡ ಕಾಣಿಸಿಕೊಂಡಿದೆ. ಕೊನೆ ಹಂತಕ್ಕೆ ಬಂದಾಗ ಈ ಥರ ಆಗ್ತಿದೆ ಅನ್ನೋದು ಯೋಚನೆ ಮಾಡಿದಂಥ ಪರಿಣಾಮವೋ ಏನೋ, ಅಥವಾ ಕೋವಿಡ್ ಸೋಂಕು ಏನಾದರೂ ಕಾಣಿಸ್ಕೊಂಡು ಬಿಟ್ಟಿದೆಯಾ ಏನೋ ಅಂತ ಗೊತ್ತಿಲ್ಲ. ಸದ್ಯ ತೀವ್ರವಾದ ಜ್ವರ ಕಾಣಿಸಿಕೊಂಡಿರೋದು ನಿಜವಾಗಿದೆ. ಈ ಕಾರಣದಿಂದಾಗಿ ಬಿಗ್ ಬಾಸ್ ಎಷ್ಟೇ ಸರಿ ಸಾಂಗ್ ಹಾಕಿ ಎದ್ದೇಳಿಸಿಲ್ಲ ಅಂದರೂ ಕೂಡ ಆಗ ಬಿಗ್ ಬಾಸ್ ಮೈಕ್ ಮೂಲಕ ಹೇಳ್ತಾರೆ, ಪ್ರತಾಪ್ ಇನ್ನೂ ಎದ್ದಿಲ್ಲ, ಬೇಗ ಎದ್ದೇಳಬೇಕು ಅಂತಲೂ ಕೂಡ ಹೇಳ್ತಾರೆ. ಈಗ ಕೂಡಲೇ ಎದ್ದೇಳಬೇಕು ಅಂತ ಆದೇಶ ಮಾಡೋದು ಕೂಡ ಪ್ರತಾಪ್ ಎದ್ದೇಳೋದಿಲ್ಲ. ಆಗ ಗೊತ್ತಾಗೋದು ಸಂಗೀತ ಹತ್ತಿರ ಹೋದಾಗ ತೀವ್ರವಾದ ಜ್ವರ ಕಾಣಿಸಿಕೊಂಡಿದ್ದ ಬಿಗ್ ಬಾಸ್ ದಯವಿಟ್ಟು ಯಾರನ್ನಾರು ಕಳಿಸಿ ಅಂದಾಗ ವೈದ್ಯರ ತಂಡ ಕೂಡ ಒಳಗೆ ಬರ್ತದೆ. ಇನ್ನು ವೈದ್ಯರ ತಂಡ ನೋಡಿದಂಥವರು ತೀವ್ರವಾದ ಜ್ವರ ಕಾಣಿಸಿಕೊಂಡಿದ್ದ ತಕ್ಷಣ ಆಂಬುಲೆನ್ಸನ್ನು ಕಳಿಸಿ ಬೇಗ ಅಂತೇಳಿ ಆಂಬುಲೆನ್ಸ್ ಮೂಲಕ ಬೇಗ ಕರ್ಕೊಂಡು 10 ಜನಗಳು ಈಗ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ. ಇನ್ನೂ ಅವರ ಆಸ್ಪತ್ರೆಯ ಮೂಲ ದಾಖಲೆಗಳ ಮೂಲ ಇನ್ನು